ಹಲೋ ಫ್ರೆಂಡ್ಸ್, ನಮಸ್ಕಾರ. ಪಟೇಲ್ ಕಂಪ್ಯೂಟರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂದರೆ HDFC ಬ್ಯಾಂಕಲ್ಲಿ ಒಂದು ಬೃಹತ್ ಹುದ್ದೆಗಾಗಿ ಒಂದು ಆನ್ಲೈನ್ ಮೂಲಕ ಅರ್ಜಿಯನ್ನು ಕರೆಯಲಾಗಿದೆ. ಅದರ ಬಗ್ಗೆ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿ ಈ ವಿಡಿಯೋದಲ್ಲಿ ತಮಗೆ ತಿಳಿಸ್ಕೊಡ್ತೇನೆ. ಮೊದಲಿಗೆ ನಮ್ಮ ಚಾನಲ್ಗೆ ಏನಾದರೂ ನೋಡ್ತಾ ಇದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಆನ್ ಮಾಡಿದ್ದನ್ನು ಮರಿಬೇಡಿ. ಸೊ ಫ್ರೆಂಡ್ಸ್, ಇಲ್ಲಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, HDFC ಬ್ಯಾಂಕಲ್ಲಿ ಆನ್ಲೈನ್ ಮೂಲಕ ಒಂದು ಹುದ್ದೆಗಳಿಗೋಸ್ಕರ ಆನ್ಲೈನ್ ಮೂಲಕ ಅರ್ಜಿಯನ್ನು ಕರೆಯಲಾಗಿರುತ್ತೆ. ಇದರ ಬಗ್ಗೆ ನೋಡೋಣ. ಸೊ ಫ್ರೆಂಡ್ಸ್, ಯಾವುದಾದ್ರು ಹುದ್ದೆಪ್ಪ ಅಂತಂದರೆ ರಿಕ್ವೈರ್ಮೆಂಟ್ ಆಫ್ ರಿಲೇಷನ್ಶಿಪ್ ಮ್ಯಾನೇಜರ್ ಆ್ಯಂಡ್ ಪ್ರೊಬೇಷನರಿ ಆಫೀಸರ್ ಪ್ರೋಗ್ರಾಮ್ ಅಂತ. ಅಂದರೆ ರಿಲೇಷನ್ಶಿಪ್ ಮ್ಯಾನೇಜರ್ ಹಾಗೂ ಪ್ರೊಬೇಷನರಿ ಹುದ್ದೆಗಳಿಗಾಗಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಕರೆಯಲಾಗಿರುತ್ತೆ. ಅದರ ಬಗ್ಗೆ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಕೆ ಮಾಡಬೇಕು, ಅದರ ಏನೇನು ಡೀಟೇಲ್ಸ್ ಇದೆ ಅದರ ಬಗ್ಗೆ ನೋಡೋಣ. ಸೊ ಫ್ರೆಂಡ್ಸ್, ಇಲ್ಲಿ IBPS ಲಾಗಿನ್ ಮುಖಾಂತರ ನೀವು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬಹುದು. ಸೊ ಫ್ರೆಂಡ್ಸ್, ಅದೇ ರೀತಿಯಾಗಿ ಇಂಪಾರ್ಟೆಂಟ್ ಡೇಟ್ಸ್ ಬಂದು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಕೆ ದಿನಾಂಕ ಬಂದು 30 ಡಿಸೆಂಬರ್ 2024ರಂದು ಇಲ್ಲಿ ಅರ್ಜಿಯನ್ನು ಶುರುವಾಗಿದೆ. ಹಾಗೂ ಅದೇ ರೀತಿಯಾಗಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕ ಬಂದು 7 ಫೆಬ್ರವರಿ 2025ರಂದು ಕೊನೆಯ ದಿನಾಂಕವಾಗಿರುತ್ತೆ. ಹಾಗೂ ಅದೇ ರೀತಿಯಾಗಿ ಆನ್ಲೈನ್ ಟೆಸ್ಟ್ ಡೇಟ್ ಅಂದರೆ ಆನ್ಲೈನ್ ಮುಖಾಂತರ ಒಂದು ಟೆಸ್ಟನ್ನು ತೆಗೆದುಕೊಳ್ಳಲಾಗುತ್ತೆ. ಅದು ಯಾವುದೇ ಅಂದರೆ ಮಾರ್ಚ್ ತಿಂಗಳಲ್ಲಿ ನಿಮಗೆ ಆನ್ಲೈನ್ ಮುಖಾಂತರ ಇಲ್ಲಿ ಟೆಸ್ಟ್ ಡೇಟನ್ನು ತೆಗೆದುಕೊಳ್ಳಲಾಗುವುದು. ಸೊ ಫ್ರೆಂಡ್ಸ್, ಅದೇ ರೀತಿಯಾಗಿ ಇಲ್ಲಿ ಡೆಸಿಗ್ನೇಷನ್ ಆಫ್ ಸ್ಕೇಲ್ ಆಫ್ ಅಪಾಯಿಂಟ್ಮೆಂಟ್ ಅಂತ ಇದೆ. ಇದರಲ್ಲಿ ರಿಲೇಷನ್ಶಿಪ್ ಮ್ಯಾನೇಜರಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ ಅಂತ ಕೊಡ್ಬೋದು, ಡೆಪ್ಯೂಟಿ ಮ್ಯಾನೇಜರ್ ಅಂತ ಕೊಡ್ಬೋದು, ಮ್ಯಾನೇಜರ್ ಅಂತ ತೆಗೆದುಕೊಳ್ಬೋದು. ಅದೇ ರೀತಿಯಾಗಿ ಸೀನಿಯರ್ ಮ್ಯಾನೇಜರ್ ಅಂತ ಕೂಡ ಅಲ್ಲಿ ನೀವು ರಿಲೇಷನ್ಶಿಪ್ ಮ್ಯಾನೇಜರಲ್ಲಿ ತೆಗೆದುಕೊಳ್ಳಲಾಗೋದು. ಸೊ ಫ್ರೆಂಡ್ಸ್, ಅದೇ ರೀತಿಯಾಗಿ ಎಲಿಜಿಬಿಲಿಟಿ ಕ್ರೈಟೇರಿಯಾ ಏನಪ್ಪ ಅಂದರೆ ಯಾವ್ದು ಅಂದರೆ 7 ಫೆಬ್ರವರಿ 2025 ಒಳಗಾಗಿ ನಿಮ್ಮ ಎಲಿಜಿಬಿಲಿಟಿ ಏನು ಬೇಕಪ್ಪ ಅಂತಂದರೆ ಎಜುಕೇಷನ್ ಕ್ವಾಲಿಫಿಕೇಷನ್ ಅಂದರೆ ನೀವು ಗ್ರ್ಯಾಜುಯೇಟಲ್ಲಿ 1ರಿಂದ 10 ವರ್ಷದ ಒಳಗಾಗಿ ನೀವು ಎಕ್ಸ್ಪೀರಿಯನ್ಸ್ ಸೇಲ್ಸಲ್ಲಿ ನಿಮಗೆ 1 ವರ್ಷದಿಂದ ಅಥವಾ 1 ವರ್ಷ ಅಥವಾ ಆಗಲಿ 2 ವರ್ಷ ಆಗಲಿ 10 ವರ್ಷ ಆಗಲಿ ಯಾವುದಾದ್ರೂ ಒಂದು ಎಕ್ಸ್ಪೀರಿಯನ್ಸನ್ನು ಬೇಕಾಗಿರುತ್ತೆ ಸೇಲ್ಸಲ್ಲಿ. ಯಾವುದೇ ರೀತಿಯಾಗಿ ಸೇಲ್ಸ್ ಮಾಡಿದಲ್ಲಿ ನಿಮಗೂ ಇಲ್ಲಿ ಎಲಿಜಿಬಲ್ ಆಗುತ್ತೆ. ಸೊ ಫ್ರೆಂಡ್ಸ್, ಅದೇ ರೀತಿಯಾಗಿ ಎನಿ ಗ್ರ್ಯಾಜುಯೇಷನ್ ಫ್ರಮ್ ರಿಕಗ್ನೈಸ್ ಯೂನಿವರ್ಸಿಟಿ ಅಂದರೆ ಯಾವುದೇ ರೀತಿಯ ಒಂದು BA, BCom, BBM, BSc ಯಾವುದೇ ಒಂದು ಗ್ರ್ಯಾಜುಯೇಷನ್ ಕಂಪ್ಲೀಟ್ ಆಗಿರಬೇಕು. ಎಲ್ಲಿ 7 ಫೆಬ್ರವರಿ 2025 ಒಳಗಾಗಿ. ಅದೇ ರೀತಿಯಾಗಿ ಮಿನಿಮಮ್ 50% ಮಾರ್ಕ್ಸ್ ಆಫ್ ಅಂಡರ್ ರೆಗ್ಯುಲರ್ ಕೋರ್ಸ್. ನೀವು ಕಲ್ತಂಥ ಮಾರ್ಕ್ಸ್ ಇಲ್ಲಿ ಕೋರ್ಸಲ್ಲಿ 50% ಆದರೂ ಪಾಸ್ ಆಗಿರಬೇಕು. ಏಜ್ ಲಿಮಿಟನ್ನು ನೋಡಬೇಕಾದ್ರೆ ಕ್ಯಾಂಡಿಡೇಟ್ ಏಜ್ ಬಂದು 7 ಫೆಬ್ರವರಿ 2025 ಒಳಗಾಗಿ ನಿಮ್ಮ ವಯಸ್ಸು 35 ವರ್ಷಕ್ಕಿಂತ ಹೆಚ್ಚಾಗಿ ಇರಬಾರ್ದು. 35 ವರ್ಷಕ್ಕಿಂತ ಕಡಿಮೆ ಇದ್ದವರು ಮಾತ್ರ ಅರ್ಜಿಯನ್ನು ಸಲ್ಲಿಕೆ ಮಾಡಲು ಎಲಿಜಿಬಿಲಿಟಿ ಆಗಿರುತ್ತಾರೆ. ನಂತರ ಫ್ರೆಂಡ್ಸ್, ಇಲ್ಲಿ ಮಿನಿಮಮ್ ಏಜ್ 1ರಿಂದ 10 ವರ್ಷದ ಸೇಲ್ಸ್ ಎಕ್ಸ್ಪೀರಿಯೆನ್ಸ್ ಇರಬೇಕು. ಯಾವುದೇ ಆರ್ಗನೈಸೇಷನ್ ಆಗಲಿ, ಯಾವುದೇ ಬ್ಯಾಂಕ್ ಸೆಕ್ಟರ್ ಆಗಲಿ, ಯಾವುದೇ ಒಂದು ಸೆಕ್ಟರ್ ಆಗಲಿ, ಅದರಲ್ಲಿ ನಿಮಗೆ 1 ವರ್ಷ ಅಥವಾ 10 ವರ್ಷದ ಒಳಗಾಗಿ ನಿಮಗೆ ಎಕ್ಸ್ಪೀರಿಯೆನ್ಸನ್ನು ಬೇಕಾಗುತ್ತೆ. ಹೆಚ್ಚಿನ ಆದ್ಯತೆ ಯಾರಿಗೆ ಕೊಡ್ತಾರಪ್ಪ ಅಂದರೆ ಹೆಚ್ಚಿನ ನಿಮಗೆ ಸೇಲ್ಸ್ ಎಕ್ಸ್ಪೀರಿಯೆನ್ಸ್ ಎಷ್ಟಿರುತ್ತೆ ಅದರ ಮುಖಾಂತರ ನಿಮಗೆ ಆದ್ಯತೆಯನ್ನು ಕೊಡ್ತಾರೆ. ನಂತರ ವರ್ಕ್ ಎಕ್ಸ್ಪೀರಿಯೆನ್ಸ್, ಆ್ಯಕ್ಟಿವ್ ಸರ್ವಿಸ್ ಆಫ್ ಪ್ರೀವಿಯಸ್ ವರ್ಕ್ ಎಕ್ಸ್ಪೀರಿಯೆನ್ಸ್ ಅಂದರೆ ಆ್ಯಕ್ಟಿವ್ ಸರ್ವಿಸ್ ಅಂದರೆ ಯಾವುದಂತೂ ಈ ಕ್ಲೋಸ್ ಆದಂಥ ಕೆಲಸದಲ್ಲಿ ನೀವು ಏನಾದರೂ ಸೇವೆ ಸಲ್ಲಿಸಿದ್ರೆ ಅಂಥವ್ರಿಗೆ ತೆಗೆದುಕೊಳ್ಳಲಾಗಿದೆ. ಸದ್ಯದಲ್ಲಿ ಏನಾದರೂ ರನ್ನಿಂಗಲ್ಲಿ ಇರ್ತಕ್ಕಂಥ ಸೆಕ್ಟರ್, ಯಾವುದೇ ಸೆಕ್ಟರ್ ಆಗಲಿ, ಬ್ಯಾಂಕಿಂಗ್ ಸೆಕ್ಟರ್ ಆಗಲಿ, ಯಾವುದೇ ಬೇರೆ ಬೇರೆ ಕಂಪನಿಗಳಾಗಲಿ, ಅಲ್ಲಿಂದ ಸೇಲ್ಸನ್ನು ಮಾಡ್ತಕ್ಕಂಥ ಅಭ್ಯರ್ಥಿಗಳಿಗೆ ಮಾತ್ರ ಇಲ್ಲಿ ಸೆಲೆಕ್ಷನ್ನು ತೆಗೆದುಕೊಳ್ಳೋದು. ಸೊ ಫ್ರೆಂಡ್ಸ್, ಅದೇ ರೀತಿಯಾಗಿ ನಂತರ ಇಲ್ಲಿ ನೆಕ್ಸ್ಟ್ ಆಪ್ಷನಲ್ಲಿ ಪ್ರೊಬೇಷನ್ ಪೀರಿಯಡ್ ಅಂತ ಕೇಳ್ತದೆ. ಪ್ರೊಬೇಷನ್ ಪೀರಿಯಡ್ ಅಂದರೆ 6 ತಿಂಗಳ ಕಾಲ ನಿಮಗೆ ಟ್ರೈನಿಂಗಲ್ಲಿ ಯಾವ ಥರ ತೆಗೆದುಕೊಳ್ತಾರೆ ಅದೇ ರೀತಿ ಪ್ರೊಬೇಷನ್ ಪೀರಿಯಡ್ ಅಂತ 6 ತಿಂಗಳು ತೆಗೆದುಕೊಳ್ತಾರೆ. ನಂತರ ನೀವು ಕರೆಕ್ಟಾಗಿ ಕೆಲಸ ಮಾಡಿದಲ್ಲಿ ಕನ್ಫರ್ಮೇಷನ್ ಆಗಿ ನಿಮಗೆ ಪ್ರೊಬೇಷನ್ ಆಗಿ ನಿಮಗೆ ತೆಗೆದುಕೊಳ್ಳುತ್ತೆ. ನೆಕ್ಸ್ಟ್ ಕನ್ಫರ್ಮ್ ಆಗಿ ನಿಮಗೆ ಇಲ್ಲಿ ಪರ್ಮನೆಂಟ್ ಜಾಬನ್ನು ತೆಗೆದುಕೊಳ್ತಾರೆ. ನಂತರ ಫ್ರೆಂಡ್ಸ್, ಇಲ್ಲಿ ಸರ್ವಿಸ್ ಅಗ್ರಿಮೆಂಟ್ ಪೀರಿಯಡ್ ಅಂತ ಏನಿದೆ, ಸರ್ವಿಸ್ ಅಗ್ರಿಮೆಂಟ್ ಯಾವುದೇ ಥರ ಇಲ್ಲಿ ಅಪ್ಲಿಕೇಬಲ್ ಕೊಟ್ಟಿಲ್ಲ. ನೆಕ್ಸ್ಟ್ ಪ್ಲೇಸಿಂಗ್ ಆಫ್ ಪೋಸ್ಟಿಂಗ್, ಎಲ್ಲೆಲ್ಲಿ ಕೆಲಸ ಮಾಡಬೇಕು, ಕಾರ್ಯನಿರ್ವಹಣೆ ಎಲ್ಲೆಲ್ಲಿ ಮಾಡಬೇಕಪ್ಪ ಅಂದರೆ ಎನಿವೇರ್ ಇನ್ ಇಂಡಿಯಾ ಅಂದರೆ ನೀವು ಯಾವುದೇ ಆಲ್ ಓವರ್ ಇಂಡಿಯಾದಲ್ಲಿ ಎಲ್ಲಿ ಬೇಕಾದ್ರೆ ನಿಮಗೆ ಕೆಲಸಕ್ಕೋಸ್ಕರ ಇಲ್ಲಿ ತೆಗೆದುಕೊಳ್ಳಲಾಗುತ್ತೆ. ನಂತರ ಫ್ರೆಂಡ್ಸ್, ಇಲ್ಲಿ ಕಂಪೆನ್ಸೇಷನ್ ಪ್ಯಾಕೇಜ್ ಅಂತ HDFC ಬ್ಯಾಂಕ್ ಅಪ್ರೂವ್ಡ್ ಪೇ ಸ್ಕೇಲ್ ಬಂದು ನಿಮಗೆ 3 ಲಕ್ಷದಿಂದ 12 ಲಕ್ಷದ ಒಳಗಾಗಿ ನಿಮಗೆ ಇಲ್ಲಿ ಪೇಮೆಂಟ್ ಸ್ಯಾಲ್ರಿಯನ್ನು ಕೊಡಲಾಗುತ್ತೆ. ಅಂದರೆ 1 ವರ್ಷಕ್ಕೆ ಮಾತ್ರ ಈ ಥರ ಕೊಡಲಾಗುತ್ತೆ. ಯಾವುದೇ ಮಂತ್ಲಿ ಪೇಮೆಂಟ್ ಅಂತ ಮಂತ್ಲಿ ಪೇಮೆಂಟ್ ಇರೋದಿಲ್ಲ. ವರ್ಷದ ಪೇಮೆಂಟ್ ಅಂದರೆ 3 ಲಕ್ಷದಿಂದ 12 ಲಕ್ಷದ ಒಳಗಾಗಿ ನಿಮಗೆ ಎಕ್ಸ್ಪೀರಿಯನ್ಸ್ ಪ್ರಕಾರ ನಿಮಗೆ ಸ್ಯಾಲ್ರಿಯನ್ನು ಕೊಡಲಾಗುತ್ತೆ. ನಂತರ ಫ್ರೆಂಡ್ಸ್, ಮೋಡ್ ಆಫ್ ಸೆಲೆಕ್ಷನ್ ಯಾವ ಥರ ನಿಮಗೆ ಸೆಲೆಕ್ಷನನ್ನು ತೆಗೆದುಕೊಳ್ತಾರೆ ಅಂದರೆ ಆನ್ಲೈನ್ ಟೆಸ್ಟ್ ಹಾಗೂ ಪರ್ಸನಲ್ ಇಂಟರ್ವ್ಯೂ ಮುಖಾಂತರ ನಿಮಗೆ ಇಲ್ಲಿ ಆನ್ಲೈನ್ ಫಸ್ಟ್ ಏನು ಮಾಡಿದರೆ ನೀವು ಡಿಗ್ರಿ ಮಾರ್ಕ್ಸಲ್ಲಿ ಯಾವುದೇ ಒಂದು ಡಿಗ್ರಿದಲ್ಲಿ
ಏನು ಮಾರ್ಕ್ಸ್ ತೆಗೆದುಕೊಳ್ತೀರ ಆ ಮಾರ್ಕ್ಸ್ ಪ್ರಕಾರ ಹಾಗೂ ಆನ್ಲೈನ್ ಟೆಸ್ಟ್ ತೆಗೆದುಕೊಳ್ತಾರೆ. ಆನ್ಲೈನ್ ಟೆಸ್ಟ್ ಆದ ನಂತರ ಪರ್ಸನಲ್ ಇಂಟರ್ವ್ಯೂ, ನಿಮಗೆ ಇಂಟರ್ವ್ಯೂ ಕೂಡ ನೀವು ಕರೆದು ಅಲ್ಲಿ ಇಂಟರ್ವ್ಯೂನಲ್ಲಿ ಪಾಸ್ ಆದ ನಂತರ ನಿಮಗೆ ಇಲ್ಲಿ ಸೆಲೆಕ್ಷನ್ನ ಮಾಡಿಕೊಡ್ತಾರೆ. ನಂತರ ಫ್ರೆಂಡ್ಸ್ ಇಲ್ಲಿ ಹೌ ಟು ಅಪ್ಲೈ, ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಕೆ ಮಾಡಬೇಕು, ಯಾವ ಥರ ರಿಜಿಸ್ಟ್ರೇಷನ್ ಮಾಡಬೇಕು ಅದರಲ್ಲಿ ಫಸ್ಟ್ ಆಫ್ ಆಲ್ ನಿಮ್ಮ ಅಪ್ಲಿಕೇಶನ್ನ ರಿಜಿಸ್ಟ್ರೇಷನ್ ಮಾಡಬೇಕು. ನಂತರ ಆನ್ಲೈನ್ ಮುಖಾಂತರ ಇಲ್ಲಿ ಪೇಮೆಂಟ್ ಫೀಸ್ ಇದೆ, ಆ ಪೇಮೆಂಟ್ ಫೀಸನ್ನು ಇಲ್ಲಿ ಆನ್ಲೈನ್ ಪೇಮೆಂಟ್ ಮಾಡಬೇಕು. ನಂತರ ಡಾಕ್ಯುಮೆಂಟ್ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ಫ್ರೆಂಡ್ಸ್ ಅದೇ ರೀತಿಯಾಗಿ ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನಿದೆ ಅಂತಂದರೆ ಇಲ್ಲಿ ಫೋಟೋಗ್ರಾಫು 4.5 ಸೆಂಟಿಮೀಟರ್ ಹಾಗೂ 3.5 ಸೆಂಟಿಮೀಟರ್ ಇದ್ದಂಥ ಫೋಟೋಗ್ರಾಫನ್ನು ಮಾತ್ರ ಇಲ್ಲಿ ಅಪ್ಲೋಡ್ ಮಾಡಬೇಕು. ನಂತರ ಸಿಗ್ನೇಚರ್ ಬಂದು ಬ್ಲ್ಯಾಕ್ ಇಂಕ್ ಪೆನ್ನಿಂದ ಮಾತ್ರ ಇಲ್ಲಿ ಸಿಗ್ನೇಚರ್ ಮಾಡಬೇಕು. ನಂತರ ಫ್ರೆಂಡ್ಸ್ ಇಲ್ಲಿ ಲೆಫ್ಟ್ ಥಂಬ್ ಇಂಪ್ರೆಷನ್, ವೈಟ್ ಪೇಪರಲ್ಲಿ ಮಾತ್ರ ಬ್ಲ್ಯಾಕ್ ಅಥವಾ ಬ್ಲೂ ಇಂಕಿಂದ ನೀವು ವೈಟ್ ಪೇಪರ್ ಮಾತ್ರ ಅಲ್ಲಿ ಲೆಫ್ಟ್ ಥಂಬನ್ನು ಥಂಬ್ ಮಾಡಿ ಅಲ್ಲಿ ಸ್ಕ್ಯಾನ್ ಮಾಡಬೇಕಾಗುತ್ತೆ. ಅದೇ ರೀತಿಯಾಗಿ ಈ ಹ್ಯಾಂಡ್ ರೈಟನ್ ಡಿಕ್ಲರೇಷನ್, ಒಂದು ಡಿಕ್ಲರೇಷನ್ ಲೆಟರ್ ಬರುತ್ತೆ, ಆ ನಿಮ್ಮ ಬೈ ಹ್ಯಾಂಡ್ ರೈಟಿಂಗಿಂದ ಟೈಪ್ ಮಾಡಿ ವೈಟ್ ಪೇಪರಲ್ಲಿ ಅಲ್ಲಿ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ಫ್ರೆಂಡ್ಸ್ ಅದೇ ರೀತಿಯಾಗಿ ಸಿಗ್ನೇಚರ್ ಕ್ಯಾಪಿಟಲ್ ಲೆಟರ್ಸಲ್ಲಿ ಏನಾದರೂ ಸಿಗ್ನೇಚರ್ ಮಾಡ್ತಾಯಿದ್ರೆ ಅದು ಅಕ್ಸೆಪ್ಟೇಬಲ್ ಮಾಡೋದಿಲ್ಲ. ಇವು ಕಂಪಲ್ಸರಿ ಆಗಿ ನೀವು ನಿಗಾ ವಹಿಸಬೇಕಾಗುತ್ತೆ. ಅದೇ ರೀತಿಯಾಗಿ ಅಪ್ಲಿಕೇಶನ್ ಫೀಸ್ ಎಷ್ಟಿದ್ದಾವೆ ಅಂದರೆ ಯಾವುದೇ ರೀತಿಯಾಗಿ ನಾನ್ ರಿಫಂಡಬಲ್, ಅಂದರೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಿದ ಮೇಲೆ ಅದು ಅಪ್ಲಿಕೇಶನ್ ಕ್ಯಾನ್ಸಲ್ ಮಾಡ್ತೀನಿ ಅಂತಂದರೆ ಯಾವುದೇ ರೀತಿಯಾಗಿ ನಿಮ್ಮ ಅಪ್ಲಿಕೇಶನ್ ಫೀಸ್ ರಿಫಂಡ್ ಆಗೋದಿಲ್ಲ. ಸೊ ಫ್ರೆಂಡ್ಸ್ ಅದೇ ರೀತಿಯಾಗಿ ಪೇಮೆಂಟ್ ಆಫ್ ಫೀಸ್ ಆನ್ ಆನ್ಲೈನ್ ಅಂತದೆ. ಇಲ್ಲಿ ಆನ್ಲೈನ್ ಮುಖಾಂತರ ಪೇಮೆಂಟ್ ಮಾಡಲು ದಿನಾಂಕ ಬಂದು 30 ಡಿಸೆಂಬರ್ 2024ರಿಂದ 7 ಫೆಬ್ರವರಿ 2025ರವರೆಗಾಗಿ ನೀವು ಆನ್ಲೈನ್ ಮುಖಾಂತರ ಫೀಸನ್ನು ಕಟ್ಬೋದು. ಯಾವುದೇ ರೀತಿಯಾಗಿ ಇಲ್ಲಿ ಎಲ್ಲ ಕೆಟಗರಿಯವರಿಗೆ 479 ರೂಪಾಯಿ ನಿಮಗೆ ಆನ್ಲೈನ್ ಫೀಸ್ ಇರುತ್ತೆ. ಇಷ್ಟು ಕಂಪಲ್ಸರಿಯಾಗಿ ಪೇಮೆಂಟನ್ನು ಮಾಡಬೇಕಾಗುತ್ತೆ. ಸೊ ಫ್ರೆಂಡ್ಸ್ ಅದೇ ರೀತಿಯಾಗಿ ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ ಯಾವ ರೀತಿ ಮಾಡಬೇಕು, ಹೇಗೆ ಅಲ್ಲಿ ಅರ್ಜಿಯನ್ನು ಸಲ್ಲಿಕೆ ಮಾಡಬೇಕು, ವೆಬ್ಸೈಟ್ ಯಾವುದು ಅಂತಂದರೆ HDFC ಬ್ಯಾಂಕಲ್ಲಿ ವೆಬ್ಸೈಟಲ್ಲಿ www.hdfcbank.com ಅಲ್ಲಿ ಸರ್ಚ್ ಮಾಡಬೇಕು. ನಂತರ ಕ್ಲಿಕ್ ಆನ್ ದ ಆಪ್ಷನ್ ಅಪ್ಲೈ ಆನ್ಲೈನ್ ಅಂತ ಆಪ್ಷನ್ ಬರುತ್ತೆ, ಅಲ್ಲಿಂದ ನೀವು ಸ್ಕ್ರೀನ್ ಮೇಲೆ ಹೋಗಿ ಅಲ್ಲಿಂದ ರಿಜಿಸ್ಟ್ರೇಷನ್ ಮಾಡಬೇಕು. ರಿಜಿಸ್ಟ್ರೇಷನ್ ಮಾಡೋದು ಚೂಸ್ ಅಲ್ಲಿ ಟ್ಯಾಬ್ ಬರುತ್ತೆ, ಕ್ಲಿಕ್ ಹಿಯರ್ ಫಾರ್ ನ್ಯೂ ರಿಜಿಸ್ಟ್ರೇಷನ್ ಅಂತ ಆಪ್ಷನ್ ಬರುತ್ತೆ, ಅಲ್ಲಿಂದ ಸೆಲೆಕ್ಟ್ ಮಾಡಿ ನೀವು ಅಲ್ಲಿಂದ ಅರ್ಜಿಯನ್ನು ಸಲ್ಲಿಕೆ ಮಾಡಬೇಕು. ಸಲ್ಲಿಕೆ ಮಾಡಿದ ನಂತರ ಫ್ರೆಂಡ್ಸ್ ಅಪ್ಲಿಕೇಶನ್ ಸಬ್ಮಿಟ್ ಆದ ನಂತರ ಪೇಮೆಂಟ್ ಮಾಡೋಂಥ ಆಪ್ಷನ್ ತೋರಿಸುತ್ತೆ. ಅಲ್ಲಿಂದ ನೀವು ಯಾವುದೇ ಮುಖಾಂತರ ಆನ್ಲೈನ್ ಇಂಟರ್ನೆಟ್ ಬ್ಯಾಂಕಿಂಗ್ ಆಗಲಿ, ಡೆಬಿಟ್ ಕಾರ್ಡ್ ಆಗಲಿ, ಕ್ರೆಡಿಟ್ ಕಾರ್ಡ್ ಆಗಲಿ, ಯಾವುದೇ ಒಂದು ಮೋಡಲ್ಲಿ ನೀವು ಆನ್ಲೈನ್ ಮುಖಾಂತರ ಫೀಸನ್ನು ಪೇಮೆಂಟ್ ಮಾಡಬೇಕು. ನಂತರ ಫ್ರೆಂಡ್ಸ್ ಇಲ್ಲಿ ರಿಸಿಪ್ಟನ್ನು ಬರುತ್ತೆ, ಆ ರಿಸಿಪ್ಟನ್ನು ಪ್ರಿಂಟರ್ ತೊಗೊಳ್ಳಿ. ನಂತರ ಫ್ರೆಂಡ್ಸ್ ಇಲ್ಲಿ ಫೋಟೋ ಸಿಗ್ನೇಚರ್ ಮತ್ತು ನಿಮ್ಮ ಹ್ಯಾಂಡ್ ರೈಟಿಂಗು ತಂಬು ಎಲ್ಲ ಸ್ಕ್ಯಾನ್ ಆಪ್ಷನ್ ಕೇಳುತ್ತೆ, ಅಲ್ಲಿಂದ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಕಂಪಲ್ಸರಿಯಾಗಿ ನೀವು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕು. ಕರೆಕ್ಟಾಗಿ ಸ್ಕ್ಯಾನ್ ಅಪ್ಲೋಡ್ ಮಾಡಿದ ನಂತರ ನಿಮಗೆ ಅಲ್ಲಿ ಎಲಿಜಿಬಲ್ ಆಗ್ತೀರಾ. ನಂತರ ಫ್ರೆಂಡ್ಸ್ ಅದೇ ರೀತಿಯಾಗಿ ಜನರಲ್ ಕಂಡೀಷನ್ಸ್ ಕೂಡ ಕೊಟ್ಟಿದ್ದಾರೆ, ಹಾಗೂ ಎಕ್ಸಾಮ್ ಪ್ಯಾಟರ್ನ್ ಆ ಥರ ಆನ್ಲೈನ್ ಟೆಸ್ಟಲ್ಲಿ ಏನೇನು ಬರುತ್ತೆ ಅದನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಫಸ್ಟ್ ಆಫ್ ಆಲ್ ಎಕ್ಸಾಮಲ್ಲಿ ಇಂಗ್ಲೀಷ್ ಲ್ಯಾಂಗ್ವೇಜ್ ಅಂತ ಇರುತ್ತೆ, ನಂಬರ್ ಆಫ್ ಕ್ವೆಶನ್ 30 ಇರುತ್ತೆ, ಮ್ಯಾಕ್ಸಿಮಮ್ ಮಾರ್ಕ್ಸ್ ಕೂಡ 30 ಇರುತ್ತೆ. 20 ನಿಮಿಷದಲ್ಲಿ ನಿಮಗೆ ಇಂಗ್ಲೀಷ್ ಮೀಡಿಯಮಲ್ಲಿ ಎಕ್ಸಾಮ್ ಇರುತ್ತೆ, ಅಲ್ಲಿ ನೀವು ಪಾಸ್ ಆಗಬೇಕು. ಅದೇ ರೀತಿಯಾಗಿ ನಂಬರಿಕಲ್ ಎಬಿಲಿಟಿ ಅಂತ 35 ಕ್ವೆಶನ್ಸ್ ಇದೆ, 35 ಮಾರ್ಕ್ಸ್ ಇದೆ, 20 ಮಿನಿಟ್ಸಲ್ಲಿ ನೀವು ಕಂಪ್ಲೀಟ್ ಮಾಡಬೇಕು. ನಂತರ ರೀಸನಿಂಗ್ ಎಬಿಲಿಟಿ ಅಂತ 35 ಮಾರ್ಕ್ಸ್ ಇದೆ, 35 ಮಾರ್ಕ್ಸಲ್ಲಿ 35 ಕ್ವೆಶನ್ಸ್ ಇದೆ, 20 ನಿಮಿಷದಲ್ಲಿ ನೀವು ಕಂಪ್ಲೀಟ್ ಮಾಡಬೇಕು. ಅದೇ ರೀತಿಯಾಗಿ 1 ಅವರಲ್ಲಿ 100 ಮಾರ್ಕ್ಸ್ ಇರ್ತಕ್ಕಂಥ ಒಂದು ಎಕ್ಸಾಮ್ ಇರುತ್ತೆ, ಅದನ್ನು ಪಾಸ್ ಆಗಬೇಕು. ನಂತರ ಫ್ರೆಂಡ್ಸ್ ಇಲ್ಲಿ ಡೌನ್ಲೋಡ್ ಆಫ್ ಕಾಲ್ ಲೆಟ್ರ್ ಯಾವ ರೀತಿ ಡೌನ್ಲೋಡ್ ಮಾಡಬೇಕಂದ್ರೆ HDFC ಬ್ಯಾಂಕ್ಗೆ ವಿಸಿಟ್ ಮಾಡಬೇಕು. HDFC ವೆಬ್ಸೈಟ್ಗೆ ವಿಸಿಟ್ ಮಾಡಿದ ನಂತರ HDFC ಬ್ಯಾಂಕ್ ಕರಿಯರ್ಸಲ್ಲಿ ಹೋದ ನಂತರ ಪ್ರೈವೇಟ್ ಬ್ಯಾಂಕ್ ಜಾಬ್ ಅಂತ ಇರುತ್ತೆ, ಅದರಲ್ಲಿ ಕ್ಲಿಕ್ ಮಾಡಿದರೆ ವೇಕೆನ್ಸಿ ಆ್ಯಂಡ್ ರಿಕ್ವೈರ್ಮೆಂಟ್ ಅಟ್ HDFC ಬ್ಯಾಂಕ್ ಅಂತ ಇರುತ್ತೆ, ಅಲ್ಲಿ ನಿಮ್ಮ ಯೂಸರ್ ID ಪಾಸ್ವರ್ಡನ್ನು ಹಾಕ್ಕೊಂಡು ಅಲ್ಲಿಂದ ಡೌನ್ಲೋಡ್ ಮಾಡಬೇಕಾಗುತ್ತೆ. ಸೊ ಫ್ರೆಂಡ್ಸು ಅದೇ ರೀತಿಯಾಗಿ ನೀವು ಎಕ್ಸಾಮ್ ಸೆಂಟರ್ಸ್ ಕೂಡ ಎಲ್ಲಿ ಇರುತ್ತೆಪ್ಪ ಅಂತಂದರೆ ಎಕ್ಸಾಮ್ ಸೆಂಟರ್ ಕೂಡ ಡೀಟೇಲ್ಸನ್ನು ಕೊಟ್ಟಿದ್ದಾರೆ. ಸೆಂಟ್ರಲ್ ಲಿಸ್ಟಲ್ಲಿ ವಿಶಾಖಪಟ್ಟಣಂ ಇದೆ, ಡೆಲ್ಲಿ ಇದೆ, ಅಹಮದಾಬಾದ್, ವಡೋದರ, ಬೆಂಗಳೂರು, ಮಂಗಳೂರು, ಮೈಸೂರಲ್ಲಿ ಇದೆ. ಕರ್ನಾಟಕದಲ್ಲಿ ಬೆಂಗಳೂರು, ಮೈಸೂರು ಇದೆ, ಅಲ್ಲಿಂದ ಅರ್ಜಿಯನ್ನು ಸಲ್ಲಿಕೆ ಮಾಡ್ಬೋದು. ಅದೇ ರೀತಿಯಾಗಿ ಬೇರೆ ಬೇರೆ ನೀವು ಹೈದರಾಬಾದ್ ಇದೆ, ಜೈಪುರ್, ಅಮೃತ್ಸರ್, ಪುಣೆ, ಮುಂಬೈ, ಥಾಣೆ, ಕೋಲ್ಕತ್ತಾ, ಲಖನೌ, ತುಂಬ ಇಲ್ಲಿ ಮೇನ್ ಟಾಪ್ ಸಿಟಿ ಏನಿದ್ದಾವೆ ಆ ಟಾಪ್ ಸಿಟಿಯಲ್ಲಿ ಎಲ್ಲ ಕೊಟ್ಟಿದ್ದಾರೆ. ನೀವು ಬೆಂಗಳೂರಿಂದ ಹಾಕೋಬೋದು, ಮೈಸೂರು, ಮಂಗಳೂರು ಕೂಡ ಸೆಲೆಕ್ಟ್ ಮಾಡ್ಬೋದು. ಇದರಲ್ಲಿ ನೀವು ಏನಾದರೂ ಬಾರ್ಡರ್ಸ್ ಕರ್ನಾಟಕ ಬಾರ್ಡರ್ಸಲ್ಲಿ ಇದ್ದರೆ ಯಾವುದೇ ಹತ್ತಿರದ ಟಾಪ್ ಸಿಟಿ ಇದ್ದರೆ ಮುಂಬೈ, ಪುಣೆ ಈ ಥರ ಯಾವುದಾದ್ರೂ ಇದ್ದರೆ ಅಲ್ಲಿಂದ ಸೆಲೆಕ್ಟ್ ಮಾಡ್ಕೊಂಡು ಅರ್ಜಿಯನ್ನು ಸಲ್ಲಿಕೆ ಮಾಡ್ಬೋದು. ಸೊ ಫ್ರೆಂಡ್ಸ್ ಇಷ್ಟು ಈಸಿಯಾಗಿ ನೀವು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಕೆ ಮಾಡಲು
www.hdfcbank.com ಅಲ್ಲಿ ಸರ್ಚ್ ಮಾಡ್ಕೊಂಡು ಅಲ್ಲಿಂದ ಅರ್ಜಿಯನ್ನು ಸಲ್ಲಿಕೆ ಮಾಡ್ಬೋದು. ಇದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಒಂದು ಡಿಸ್ಕ್ರಿಪ್ಷನಲ್ಲಿ ನೋಟಿಫಿಕೇಶನ್ ಲಿಂಕನ್ನು ಕೊಟ್ಟಿರ್ತೀನಿ. ಈ ನೋಟಿಫಿಕೇಶನ್ ಲಿಂಕನ್ನು ಕರೆಕ್ಟಾಗಿ ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಕೆ ಮಾಡಿ. ಅದೇ ರೀತಿಯಾಗಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಕೆ ಮಾಡೋದಕ್ಕೋಸ್ಕರ ಆನ್ಲೈನ್ ಲಿಂಕನ್ನು ಕೂಡ ಕೊಟ್ಟಿರ್ತೇನೆ. ಅಲ್ಲಿಂದ ಡೈರೆಕ್ಟಾಗಿ ಲಿಂಕ್ ಕ್ಲಿಕ್ ಮಾಡಿಕೊಂಡು ಅರ್ಜಿಯನ್ನು ಸಲ್ಲಿಕೆ ಮಾಡ್ಬೋದು. ಸೊ ಫ್ರೆಂಡ್ಸ್, ನಮ್ಮ ಮಾಹಿತಿಯನ್ನು ಇಷ್ಟವಾದಲ್ಲಿ ನಮ್ಮ ವಿಡಿಯೋನ ಲೈಕ್ ಮಾಡಿ, ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನಾನು ಮತ್ತೆ ಭೇಟಿ ಆಗ್ತೇನೆ ಮುಂದಿನ ವಿಡಿಯೋ ಜೊತೆಗೆ. ಅಲ್ಲಿವರೆಗೆ ನಮಸ್ಕಾರ, ಧನ್ಯವಾದಗಳು, ಶುಭ ದಿನ.